ಅಂಡಮಾನ್ ಆ್ಯಂಡ್ ನಿಕೋಬಾರ್ ನೀವು ಹೆಸರು ಕೇಳಿರ್ಬೋದು. ಈ ಹೆಸರು ಕೇಳಿದ್ರೆ ನಮ್ಗೆ ನೆನಪಾಗೋದು ದ್ವೀಪಗಳು. ಅಲ್ಲಿ ಹೆಂಗೆ ಹೋಗೋದು, ಟಿಕೆಟ್ ಎಷ್ಟು, ಅಲ್ಲಿ ಏನೇನು ಆ್ಯಕ್ಟಿವಿಟೀಸು ಮತ್ತು ಊಟದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಪೂರ್ತಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಜ್ಯೋತಿಗೌಡ. ಇವತ್ತಿನ ವಿಡಿಯೋ ನಾವು ಅಂಡಮಾನ್ಗೆ ಹೋಗಿದ್ದಂತಹ ಒಂದಿಷ್ಟು ಮೆಮೊರಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಳತ್ತೀನಿ. ಬರ್ರಿ, ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಅಂಡಮಾನ್ ಜರ್ನಿ. ಇದು ಇಂಡಿಗೋ ಫ್ಲೈಟ್ ಟಿಕೆಟ್ಸ್. ಫೈನಲ್ ಆಗಿ ಚೆನ್ನೈದಿಂದ ಅಂಡಮಾನ್ಗೆ ಹೋಗೋ ಫ್ಲೈಟ್ಗೆ ಟಿಕೆಟ್ ಮಾಡಿಸಿದ್ವಿ. ಈಗ ಇದು ನಾನಿರೋವಂಥ ಜಾಗ ಚೆನ್ನೈ ಏರ್ಪೋರ್ಟ್ ಒಳಗದೀವಿ. ಚೆನ್ನೈ ಟು ಅಂಡಮಾನ್ ಪೋರ್ಟ್ ಬ್ಲೇರ್ಗೆ ಒಬ್ಬರಿಗೆ 7,500 ರೂಪಾಯಿ ಟಿಕೆಟ್ ಆಗುತ್ತೆ. ಇಲ್ಲಿ ನಾವು ಹಡಗಿನ ಮೂಲಕನೂ ಹೋಗ್ಬೋದು, ಆದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ನಾವು ಫ್ಲೈಟ್ಗೆ ಹೋಗೋದೇ ಒಳ್ಳೆಯದು, ನಮಗೆ ಟೈಮು ಸೇವ್ ಆಗುತ್ತೆ. ಹಡಗಿನ ಮೂಲಕ ಹೋದರೆ 3 ದಿನ ಬೇಕಾಗುತ್ತೆ. ಫ್ಲೈಟಿಂದ ಹೋದರೆ 2 ಗಂಟೆಯಿಂದ 3 ಗಂಟೆ ಒಳಗಾಗಿ ನಾವು ಅಂಡಮಾನ್ ರೀಚ್ ಆಗ್ತೀವಿ. ಫೈನಲಾಗಿ ಫ್ಲೈಟ್ ಒಳಗಡೆ ಹತ್ತಿ ನಮ್ಮ ಸೀಟಲ್ಲಿ ನಾವು ಕುಂತೀವಿ ನೋಡ್ರಿ. ನಾನು ಮತ್ತು ನಮ್ಮ ಗೌಡ್ರು, ಹಂಗೆ ನಮ್ಮ ಛೋಟು ಕೃಷ್ಣ ಸೀಟ್ ಮೇಲೆ ಕುಂತಾನು, ಸ್ಮೈಲ್ ಮಾಡ್ತಾನೆ ನೋಡ್ರಿ. ಕ್ರಿಶ್ ಸ್ಮೈಲ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡೀನಿ. ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಪ್ಲೀಸ್ ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಬರ್ರಿ, ಫೈನಲ್ಲಾಗೆ ಫ್ಲೈಟು ಸ್ಟಾರ್ಟ್ ಆಯಿತು ನೋಡ್ರಿ. ವಿಡಿಯೋ ಮಾಡತ್ತೀನಿ ಕಿಟಕಿಯಿಂದ. ಇಂಡಿಗೋ ಫ್ಲೈಟ್ ಇದು ನೋಡ್ರಿ. ಫ್ಲೈಟ್ ಒಳಗಡೆ ಹತ್ತಿ ಕೂತ್ರೆ ಅಂತಂದ್ರೆ ಇಷ್ಟು ಖುಷಿ ಆಗ್ತೈತಿ ಜೀವನದಾಗ ಒಂದು ಸಲನಾದರೂ ಫ್ಲೈಟ್ ಹತ್ತಬೇಕನ್ನೋದು ನನ್ನ ಆಸೆ ಆಗಿತ್ತು. ಅದರಂತೆ ನಾನು 4 ಸರ್ತಿ ಫ್ಲೈಟ್ ಹತ್ತಿದ್ದೀನಿ. ಭಾಳ ಅಂದ್ರೆ ಬಹಳ ಖುಷಿ ಐತಿ. ಇದು ನೋಡ್ರಿ, ಇಲ್ಲಿಂದ ಅಂಡಮಾನ್ ನಾವು ರೀಚ್ ಆಗತ್ತೀವಿ. ನೀವು ನೋಡ್ಬೋದು ಕೆಳಗಡೆ ಎಷ್ಟು ಸೂಪರಾಗಿ ಕಾಣತ್ತಂತ. ಫೈನಲ್ ಆಗಿ ರೀಚ್ ಆದ್ವಿ ನೋಡ್ರಿ. ವೀರ್ ಸಾವರ್ಕರ್ ಏರ್ಪೋರ್ಟ್ ಇದು, ಪೋರ್ಟ್ ಬ್ಲೇರ್ ಅಂತ ಬರೆದಿದ್ದಾರೆ ನೋಡ್ರಿ. ಇಂಡಿಗೋ ಒಳಗಡೆ ನಾವು ಬಂದು ಇಳ್ದೀವಿ. ಹಂಗೆ ಇದು ಯಾವ ಪ್ಲೇಸಪ್ಪ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಮ್ಮ CISF ಕ್ವಾರ್ಟರ್ಸು. ಇಲ್ಲಿ ನಮ್ಮ ಜೊತೆ ಇದ್ದಂತಹ ನಮ್ಮ ಫ್ರೆಂಡ್ಸು ಇದ್ದಾರು. ಅವರು ಇವಾಗ ಪ್ರೆಸೆಂಟ್ ಡ್ಯೂಟಿ ಮಾಡೋದು ಇಲ್ಲೇ. ಹೀಗಾಗಿ ನಾವು ಎಲ್ಲೂ ರೂಮ್ ಮಾಡೋಕ್ಕೆ ಹೋಗಲಿಲ್ಲ, ಅವ್ರ ಮನೆಗೆ ಬಂದು ಸ್ಟೇ ಮಾಡೀವಿ. ನಿಜ ಹೇಳಬೇಕಂದ್ರೆ ಅವ್ರಿಗೋಸ್ಕರನೇ ನಾವು ಅಂಡಮಾನಿಗೆ ಬಂದಿರೋದು. ಹಾಂ, ಇಲ್ಲಿ ನೋಡ್ರಿ, ಅವ್ರ ಮನೆಗೆ ಬಂದು ಎಲ್ಲ ಫ್ರೆಶಪ್ ಆಗಿ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ಕಾರ್ಬನ್ ಬೀಚ್ಗೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ ನೋಡ್ರಿ. ಬೈಕ್ ಮೂಲಕ ಹೋಗತ್ತೇವಿ ನಾವು, ಮತ್ತು ಅವರು ಬೇರೆ ಬೇರೆ ಬೈಕ್ ಒಳಗಡೆ ಹೋಗತ್ತೇವಿ. ಅವ್ರ ಫ್ಯಾಮ್ಲಿ ಅವ್ರ ಜೊತೆ, ನಮ್ಮ ಫ್ಯಾಮ್ಲಿ ನಮ್ಮ ಜೊತೆ. ಹಾಂ, ಈಗ ನಮ್ಮ ಜೊತೆ ಇರುವಂತಹ ಇವ್ರುಗಳ ಬಗ್ಗೆ ಹೇಳಬೇಕಂದ್ರೆ ಇವ್ರ ಹೆಸರು ಸೌಮ್ಯ ಮತ್ತು ಸುರೇಶ್ ಅಣ್ಣ ಅಂಥೇಳಿ. ನಮ್ಮ ಫ್ರೆಂಡ್ಶಿಪ್ ಬಂದು ರಾಜಸ್ಥಾನದಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಂಡಮಾನ್ವರೆಗೂ ನಮ್ಮನ್ನು ಕರ್ಕೊಂಡು ಬಂತು ಫ್ರೆಂಡ್ಶಿಪ್ಪು. ಸೊ ಫೈನಲ್ ಕಲ್ತೀವಿ ನೋಡ್ರಿ. ನಾವು ಮತ್ತು ನಮ್ಮ ಮುದ್ದು ಕೃಷ್ಣ, ಆಮೇಲೆ ಸೌಮ್ಯ ಮತ್ತು ಸುರೇಶಣ್ಣ, ಆಮೇಲೆ ಅವ್ರ ಮುದ್ದು ಮಗಳು ಶ್ಲೋಕ ಎಲ್ಲರೂ ಸೇರಿ ನೀರೊಳಗೆ ಟೈಮ್ ಪಾಸ್ ಮಾಡಿ ವಾಪಸ್ ಮನೆಗೆ ಹೋದ್ವಿ. ಅಲ್ಲಿಂದ ನೈಟು ಸೆಂಟ್ರಲ್ ಜೈಲ್ ಇದೆ ಅಂತ ಹೇಳಿದರು. ಅದು ಕೂಡ ನೋಡೋವಂಥ ಜಾಗನೇ. ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಬಂದು ಇದೆಲ್ಲ ನೋಡ್ಕೊಂಡ್ವಿ. ಬರ್ರಿ ಪಟ್ ಪಟ್ ಅಂತ ನೋಡೋನು. ಎಲ್ಲ ಸ್ಟ್ಯಾಚ್ಯೂಗಳನ್ನು ಮಾಡಿ ಅವ್ರ ಬಗ್ಗೆ ಎಲ್ಲ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಈ ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನೈಟ್ ಒಂದು ಈ ಜೈಲಿನಲ್ಲಿ ಇದ್ದಂತಹ ಫ್ರೀಡಮ್ ಫೈಟರ್ಸ್ ಬಗ್ಗೆ, ಆಮೇಲೆ ಅವ್ರು ಹೆಂಗಿದ್ರು, ಹೆಂಗೆ ಅವ್ರನ್ನ ಜೈಲಿಗೆ ಹಾಕಿದ್ರು, ಅದೆಲ್ಲದ್ರ ಬಗ್ಗೆ ಒಂದು ಸ್ಕ್ರೀನ್ ಶೋ ನಮಗೆ ತೋರಿಸ್ಕೊಡ್ತಾರೋ ನೋಡ್ರಿ ಹೆಂಗೈತಂತ. ಇಷ್ಟೆಲ್ಲ ಆದಮೇಲೆ ಇದನ್ನು ನೋಡಿಕೊಂಡು ವಾಪಸ್ ನಾವು ಮನೆಗೆ ಹೋದ್ವಿ. ಮಾರನೇ ದಿನ ಅಲ್ಲಿಂದ ಪೋರ್ಟ್ ಬ್ಲೇರ್ನಲ್ಲಿ ಇರುವಂಥ ಹ್ಯಾವ್ಲಾಕಿಗೆ ಹೋಗುವಂಥ ಇದು ಶಿಪ್ಪು. ಈ ಶಿಪ್ಪಿಗೆ ಒಬ್ಬರಿಗೆ 750 ರೂಪಾಯಿ ಫೀಸ್ ಇರುತ್ತೆ.
ನೋಡ್ಬೋದು ನೀವು ಸೌಮ್ಯ ನಾನು ವಿಡಿಯೋಗೆ ಫೋಸ್ ಕೊಡ್ತಾ ಇದ್ದೀವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸೌಮ್ಯನ ಮೀಟ್ ಮಾಡಿ. ಹಾಂ, ಈ ಹಡಗಿನ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಇದರೊಳಗಡೆ ಎಲ್ಲ ಥರ ಸ್ಪೆಷಾಲಿಟಿ ಇರುತ್ತೆ. ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ಅಂದರೆ ಎಲ್ಲ ಇರುತ್ತೆ. 2ರಿಂದ 2.5 ಗಂಟೆ ನಾವು ಹಡಗಿನ ಮೂಲಕನೇ ಪ್ರಯಾಣ ಮಾಡಬೇಕು ಹ್ಯಾವ್ಲಾಕಿಗೆ ಹೋಗಿ. ಅಲ್ಲಿಂದ ನೋಡೋವಂಥ ಪ್ಲೇಸಸ್ ಅದಾವು. ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸೈಡೆಲ್ಲ ನೋಡಿರಿ. ನೋಡಿದ್ರಣ ಮನಸ್ಸು ಪೂರ್ತಿ ಖುಷಿ ಆಗಕತ್ತೈತಿ. ಜೀವನದಾಗ ಒಂದರ ಸಲ ಇಂಥದನ್ನೆಲ್ಲ ನೋಡಬೇಕಲ್ಲ ನಾವು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋದು ಇದೇ ಕಾರಣಕ್ಕೆ ಅನಿಸುತ್ತೆ ನೋಡ್ರಿ. ಅಕ್ಕಪಕ್ಕ ಇರುವಂತಹದ್ದೆಲ್ಲ ನಾವು ಹಡಗುಗಳನ್ನು ನೋಡ್ಬೋದಿಲ್ಲಿ ಹೆಂಗೆ ಕಾಣತಾವಂತ. ನೇಚರ್ ಅಂತೂ ಮಸ್ತ್ ಮಸ್ತ್ ಅಂದ್ರೆ ಖುಷಿ ಕೊಡಾಕತ್ತೈತಿ. ಫೈನಲ್ಲಾಗೆ ನಾವು ಹ್ಯಾವ್ಲಾಕಿಗೆ ಬಂದು ರೀಚ್ ಆದ್ವಿ. ಹಾಂ, ಇಲ್ಲಿ ಬಂದು ನಾವು ರೂಮ್ಗಳನ್ನು ತೊಗೊಂಡ್ವಿ. ನಮ್ಮ ಫ್ಯಾಮ್ಲಿಗೊಂದು ಮತ್ತು ಅವ್ರ ಫ್ಯಾಮ್ಲಿಗೊಂದು 2 ರೂಮ್ನ ಬುಕ್ ಮಾಡಿದ್ವಿ. 1,800 ರೂಪಾಯಿ ಒಂದು ರೂಮು ಬಾಡಿಗೆ, 24 ಗಂಟೆಗೆ. ಅವತ್ತಿನ ದಿನ ನೈಟ್ ಅಲ್ಲೇ ಉಳ್ಕೊಂಡು ಮಾರನೇ ದಿನ ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ನಾವು ಮುಂದೆ ಹೋಗೋದು ಎಲಿಫೆಂಟಾ ಬೀಚ್ ಅಂತ. ಅಲ್ಲಿ ನಾವು ಕಾಲ್ನಡಿಗೆಯಿಂದನೂ ಕೂಡ ಹೋಗ್ಬೋದು, ಆದರೆ ನಮ್ಮ ಜೊತೆ ಮಕ್ಕಳು ಇದ್ರಲ್ಲ, ಶ್ಲೋಕ ಮತ್ತು ಕೃಷ್ಣ, ಹೀಗಾಗಿ ಹಡಗಿನ ಮೂಲಕನೇ ಬಂದ್ವಿ. ಫೈನಲ್ಲಾಗಿ ಎಲಿಫೆಂಟಾ ಬೀಚ್ ತಲುಪಿದ್ವಿ ನೋಡ್ರಿ. ಈ ಒಂದು ಜಾಗದಾಗ ಎಲ್ಲ ಅಂದ್ರೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇದಾವೆ. ಅದರಂತೆ ಅದ್ರ ಪ್ರೈಸ್ ಕೂಡ ಇರುತ್ತೆ. ನಮಗಿಷ್ಟ ಆದದ್ದನ್ನು ನಾವು ಕೂಡ ಆಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್ ಇದೆಯಲ್ಲ ನಮ್ಮದು, ಫ್ರೆಂಡ್ಶಿಪ್ನ ಟೈಮ್ ಸ್ಪೆಂಡ್ ಮಾಡಿದ್ದೀವಲ್ಲ, ಅದೇ ನಮ್ದು ಖುಷಿ. ಅಂಡಮಾನ್ ಒಳಗೆ ಸೌಮ್ಯ ಮತ್ತು ನಾನು. ಇಲ್ಲಿ ನೋಡ್ರಿ, ನನಗಂತೂ ನೀರಂದ್ರಣ ಭಯ. ಅದ್ರೊಳಗಂತೂ ಈ ಚಿನ್ಕುರಳಿ ಸೌಮ್ಯ ಅದಾಳಲ್ರಿ, ಇವಳು ನನ್ನ ಅಪೋಸಿಟ್ ಅದಾಳು. ನೀರಂದ್ರೆ ಅಷ್ಟು ಖುಷಿ ಪಡತ್ತಾಳು. ನನ್ನಂತೂ ಕೈಯೇ ಬಿಡುವಳು, ತೊಗೊಂಡು ಹಿಂದೆ 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 ಕರ್ಕೊಂಡು ಹೊಂಟಿದ್ದಾಳು. ನನಗೆ ಭಯ ಆಗತ್ತಿದ್ದು. ಫೈನಲ್ಲಾಗೆ ಒಂದು ಪೋಸ್ ಕೂಡ ಕೊಟ್ವಿ ವಿಡಿಯೋಗೆ. ಹಾಂ, ಇಲ್ಲಿ ಬರ್ರಿ, ನಮ್ಮ ಚೋಟು ಕೃಷ್ಣನ್ನ ಒಂಚೂರು ನೀರೊಳಗೆ ಆಟ ಆಡಿಸ್ಬೇಕಂತೇಳಿ ಕರ್ಕೊಂಡು ಬಂದೀವಿ. ನೋಡ್ಬೋದು ನೀವು. ಈ ನಮ್ಮ ಚೋಟು ಕೃಷ್ಣ ನೀರೊಳಗೆ ಆಟ ಆಡಿಸ್ಬೇಕಂತ ಕರ್ಕೊಂಬಂದ್ರೆ ಅವನು ಭಯ ಪಡ್ತಾನೇನೋ ಅಂದ್ಕೊಂಡ್ವಿ. ಆದರೆ ಒಂಚೂರು ಭಯ ಪಡಲಿಲ್ಲ. ಅವ್ರ ಪಪ್ಪನ ಜೊತೆ ನಕ್ಕೊಂತ ನೀರೊಳಗೆ ಆಟ ಆಡತಾನು. ನಮಗೂ ಭಾಳ ಖುಷಿ ಆಯಿತು ಇದನ್ನು ನೋಡಿ. ಹಾಂ, ಇಲ್ಲಿ ನಾನು ಮತ್ತು ಸೌಮ್ಯ ಈ ಆ್ಯಕ್ಟಿವಿಟಿನ ಮಾಡಿದ್ವಿ. ಇದಕ್ಕೆ ಒಬ್ಬರಿಗೆ 400 ರೂಪಾಯಿ ಆಗುತ್ತು. ನಾವಿಬ್ಬರು ಸೇರಿ ಆಡಿದ್ವಲ್ಲ, 800 ರೂಪಾಯಿ ಆಯಿತು. ಇದನ್ನು ಸ್ಟಾರ್ಟಿಂಗ್ ನಮ್ಗೆ ನಿಜ ಹೇಳಬೇಕಂತಂದರೆ ಭಾಳ ಅಂದರೆ ಭಾಳ ಭಯ ಆಯಿತು. ಯಾಕಂದ್ರೆ ಅವ್ರದ್ದು ಹಡಗು ನಮ್ಮನ್ನು ಕರ್ಕೊಂಡು ಹೋಗೋವಂಥ ಸ್ಪೀಡ್ ನೋಡಿದ್ರೆ ಎಲ್ಲಿ ನಾವು ಬಿದ್ದು ಬಿಡ್ತೀವೇನೋಪ್ಪ ಅನ್ಸಾತಿತ್ತು. ಲಾಸ್ಟ್ಗೆ ಒಂಚೂರು ಧೈರ್ಯ ಬಂತು ನಮ್ಗೆ. ಅಷ್ಟೊಂದು ಎಂಜಾಯ್ ಮಾಡಿದ್ವಿ ನಾವು. ಆಮೇಲೆ ಹೆಂಗಪ್ಪ ಅಂತಂದರೆ ನಾವು ಆ ಹಡಗಿನೊಳಗೆ ಕೂರ್ತಾನೇ ಇಲ್ಲ ನಾವು. ಅಷ್ಟೊಂದಂದ್ರೆ ಅಷ್ಟು ಖುಷಿ ಆಯಿತು. ನಾನು ಈ ಥರ ಆ್ಯಕ್ಟಿವಿಟೀಸ್ನ ಯಾವತ್ತೂ ಆಡಿರಲಿಲ್ಲ. ನನಗಂತೂ ಇದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ಹಾಂ, ಇಷ್ಟೆಲ್ಲ ಆದಮೇಲೆ ಮಧ್ಯಾಹ್ನ ಆಯಿತು. ಊಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ. ಊಟದ ಬಗ್ಗೆ ಹೇಳಬೇಕಂದ್ರೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಥರ ಸಿಗ್ತೈತಿ. ನಾರ್ಮಲ್ ಪ್ರೈಸೇ. ನಮ್ಮ ಊರ ಕಡೆ ಎಲ್ಲ ಹೆಂಗಿರುತ್ತಲ್ಲ ಅಷ್ಟೇ ಪ್ರೈಸ್ ಇರುತ್ತೆ, ಏನು ಜಾಸ್ತಿ ಏನಿರಂಗಿಲ್ಲ ಅಂಡಮಾನದಲ್ಲಿ. ಆಮೇಲೆ ಊಟ ಮಾಡ್ಕೊಂಡು ಅದೇ ರೂಮ್ ಒಳಗಡೆ ನಾವು ಮತ್ತೆ ನೈಟ್ ಕಳೆದ್ವಿ. ಮತ್ತು ಮಾರನೇ ದಿನ ನೆಕ್ಸ್ಟ್ ಕಾಲಾಪತ್ತರ್ಗೆ ಬೀಚ್ ಬಂದ್ವಿ. ಈ ಬೀಚ್ ಒಳಗೆ ನಾನು ಮತ್ತು ಕೃಷ್ಣ ಒಂಚೂರು ರೀಲ್ಸ್ ಮಾಡಿ ಎಂಜಾಯ್ ಕೂಡ ಮಾಡಿದ್ವಿ. ನೀವು ಏನಾರ ಹೇಳ್ರಿ, ಮಕ್ಕಳು ಕೂಡ ಟೈಮ್ ಪಾಸ್ ಮಾಡೋದು ನನಗಂತೂ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ನನ್ನ ಜೀವನದಾಗ ನನಗೆ ನಮ್ಮ ಕೃಷ್ಣನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಅವನ ಖುಷಿನೇ ನನ್ನ ಖುಷಿ. ನಮ್ಮ ಲಿಟ್ಲ್ ಕೃಷ್ಣ ನಿಮಗೆ ಹೆಂಗೆ ಅನಿಸಿರು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಈ ಕಾಲಾಪತ್ತರ್ ಬೀಚ್ನಲ್ಲಿ ನಾವು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಇದು ನಮ್ಗೆ ಕೊನೆವರೆಗೂ ನೆನಪಿರ್ತೈತಿ. ಹಂಗೆ ಸಿಂಗಲ್ ಆಗಿ ಕೂಡ ಫ್ಯಾಮ್ಲಿದು ಫೋಟೋ ಕೂಡ ತೊಗೊಂಡ್ವಿ. ಮಕ್ಕಳು ಕೂಡ ಫೋಟೋ ತೊಗೊಂಡ್ರು. ಇಷ್ಟೆಲ್ಲ ಆದಮೇಲೆ ಇಲ್ಲಿಂದ ನಾವು ರಾಧಾನಗರ್ ಬೀಚ್ ಅಂತೈತಿ, ಆಟೋ ಮೂಲಕ ಅಲ್ಲಿ ಕೂಡ ಹೋದ್ವಿ ನಾವು. ಬರ್ರಿ ನೋಡ್ಕೊಂಬರೋಣಂತ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತೈತಂತ. ಈ ಬೀಚ್ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಇದರಲ್ಲಿ ನಿಮ್ಗೆ ನಾನು ಒಂದು ಮೆಮ್ರಿ ನಂದು ಹೇಳಲೇಬೇಕು. ಇಲ್ಲಿ ಸೌಮ್ಯ ಮತ್ತು ನಾನು
ಸೌಮ್ಯ ಮತ್ತು ನಾನು ನೀರೊಳಗೆ ಆಟ ಆಡಕ್ಕೆ ಹೋದಾಗ ನನ್ನ ಕಾಲು ಜಾರಿ ನಾನು ಬಿದ್ನಿ. ಒಂದು ಕ್ಷಣ ಏನಾಯ್ತಪ್ಪ ಅಂತ ತಿಳಿಲಿಲ್ಲ. ಪಟ್ ಅಂತ ಸೌಮ್ಯ ಕೈ ಹಿಡಿದು ಮೇಲಕ್ಕೆ ಎತ್ವಿದ್ಲು. ಜೀವ ವಾಪಸ್ ಬಂದಂಗಾಯಿತು. ಅದಂತೂ ನನಗೆ ಭಾಳ ಅಂದ್ರೆ ಭಾಳ ನೆನಪಾಗ್ತೈತಿ. ಇಷ್ಟೆಲ್ಲ ಆದಮೇಲೆ ನಾವು ನಮ್ಮ ಫ್ಯಾಮ್ಲಿದೊಂದು ಫೋಟೋ ತೊಗೊಂಡ್ವಿ. ನೀವು ಅಂಡಮಾನಿಗೆ ಹೋಗ್ಬೇಕಂದ್ರೆ ನವಂಬರ್, ಡಿಸೆಂಬರ್, ಜನವರಿ ಒಳಗಡೆ ಹೋಗ್ರಿ. ಯಾಕಂದ್ರೆ ಕ್ಲೈಮೇಟ್ ಕೂಡ ಚಲೋ ಇರ್ತೈತಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಈ ವಿಡಿಯೋದಲ್ಲಿ ಅಂಡಮಾನ್ ಬಗ್ಗೆ ಟಿಕೆಟು, ಪ್ರೈಸು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂಚೂರು ಮಾಹಿತಿ ಸಿಕ್ಕಿದೆ ಅನ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ್ರಿ. ಅಲ್ಲಿವರೆಗೂ ಬಾಯ್.